ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯ ವಿನಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಏನಪ್ಪ ಗಾಜಿನ ಬೌಲ್ ತೋರಿಸ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದೀರಾ? ಒಂದು ಗಾಜಿನ ಬೌಲ್ಗೆ ಕಲ್ಲುಪ್ಪು, ಆಮೇಲೆ ಒಂದು 6 ಲವಂಗ ಹೇಗಿಡಬೇಕು ಅಂತ ಹೇಳ್ತೀನಿ. ಇದು ಏನು ಉಪಯೋಗ ಅಂತ ಹೇಳಿದ್ರೆ, ಮನೇಲಿ ನೆಗೆಟಿವ್ ಥಿಂಗ್ಸು, ಆಮೇಲೆ ನೆಮ್ಮದಿ ಇರಲ್ಲ, ಆಮೇಲೆ ಮನೇಲಿ ಬರೀ ಕಿತ್ತಾಟ ಆ ಥರ ಇರೋರು, ಆಮೇಲೆ ದುಡ್ಡು ಪ್ರಾಬ್ಲಮ್ಸ್ ಆ ಥರ ಎಲ್ಲ ಇರುತ್ತಲ್ಲ, ಅಂದರೆ ನಿಧಾನವಾಗಿ ಒಂದೊಂದೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ಈ ಥರ 6 ಲವಂಗನ ಈ ಥರ ಸುತ್ತ ಇಡಬೇಕು. ಅದಕ್ಕೆ ಅರಿಶಿನ, ಕುಂಕುಮ, ಹೂವು ಇಟ್ಟು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಬೇಕು. ಇದು ಯಾವಾಗ ಮಾಡಬೇಕು ಅಂತಂದರೆ ಶುಕ್ರವಾರ ಬೆಳಗ್ಗೆ ನೀವು ಪೂಜೆ ಮಾಡ್ತೀರಲ್ಲ, ಆವಾಗ ಇಟ್ಟು ಪೂಜೆ ಮಾಡಬೇಕು. ಒಂದು ದಿನ ಫುಲ್ಲು ದೇವ್ರ ಮನೆಯಲ್ಲೇ ಇಟ್ಬಿಟ್ಟು ಪೂಜೆ ಮಾಡಬೇಕು ಶುಕ್ರವಾರ. ಮಾರನೇ ದಿವಸ ಶನಿವಾರ ಒಂದು ಬೌಲ್ಗೆ ನೀರು ಹಾಕಿ ಫುಲ್ಲು ಅಂದರೆ ಕಲ್ಲುಪ್ಪನ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕರಗ್ಸಕ್ಕೆ ಬಿಡಬೇಕು. ಅದನ್ನು ಎಲ್ಲೂ ಓಡಾಡ್ದಿರೋ ಜಾಗದಲ್ಲಿ ಅಂದರೆ ಗಿಡ ಯಾವ ಥರ ಇದ್ದರೆ ಅದಕ್ಕೆ ಹಾಕಬೇಕು. ಇಲ್ಲಾಂದರೆ ನಮಗೆಲ್ಲೂ ಗಿಡ ಆ ಥರ ಎಲ್ಲ ಇಲ್ಲ ಅಂತ ಅಂದರೆ ಸಿಂಕಲ್ಲೇ ಹಾಕಬೇಕು. ಯಾಕಂದರೆ ಯಾರೂ ತುಳಿದಿರೋ ಜಾಗದಲ್ಲಿ ಇಡಬೇಕು.